ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಆಶಾ ರಾಘವೇಂದ್ರ. ನಾನಿವತ್ತು ನಿಮಗೆ ಈರುಳ್ಳಿ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಈರುಳ್ಳಿ ಪಲ್ಯಕ್ಕೆ ಬೇಕಾದ ಸಾಮಾನು ನೋಡಿ: ಈರುಳ್ಳಿ, ಟೊಮೊಟೊ, ಜೀರಿಗೆ ಪುಡಿ, ಸಾಸಿವೆ ಕಾಳು, ಕೊತ್ತಂಬರಿ ಸೊಪ್ಪು, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ, ಬೆಲ್ಲ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ಮನೇಲಿ ಬಳಸೋವಂಥ ಸಾಂಬಾರು ಪುಡಿ. ಎಣ್ಣೆ ಕಾದ್ಮೇಲೆ ಕಡಲೆಬೇಳೆ ಹಾಕಬೇಕು, ಸಾಸಿವೆ ಹಾಕಬೇಕು, ಜೀರಿಗೆ ಪುಡಿ ಹಾಕಬೇಕು, ಹಸಿ ಕರಿಬೇವು ಹಾಕಬೇಕು. ನಂತರ ಹೆಚ್ಕೊಂಡಿರೋ ಈರುಳ್ಳಿ ಎಲ್ಲ ಇದಕ್ಕೆ ಹಾಕಬೇಕು. ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡಬೇಕು. ಒಂದು ಅರ್ಧ ಬೇಯಬೇಕು ಈರುಳ್ಳಿ, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕು. ಇವಾಗ ಒಂದು ಸ್ವಲ್ಪ ನಾವು ಉಪ್ಪು ಒಂದು ಸ್ವಲ್ಪ ಬೆರೆಸ್ತೀವಿ, ಈರುಳ್ಳಿ ಟೇಸ್ಟ್ ಬರುತ್ತೆ ಅಂಥೇಳಿ. ಈರುಳ್ಳಿ ಅರ್ಧ ಬೆಂದಮೇಲೆ ಟೊಮೊಟೊ ಹಾಕ್ತೀನಿ ನೋಡಿ. ಟೊಮೊಟೊನ ಸಣ್ಣಗೆ ಕಟ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬೇಯುತ್ತೆ ಅದು. ಅದಕ್ಕೆ ನಾನು ಸಣ್ಣಕ್ಕೆ ಹೆಚ್ಚಿರ್ತೀನಿ ಯಾವಾಗಲೂ. ಇವಾಗ ಉಪ್ಪು ಹಾಕ್ತೀನಿ, ನನಗೆ ಎಷ್ಟು ಬೇಕು ಪಲ್ಯಕ್ಕೆ ಟೇಸ್ಟಿಗೆ ಅಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಆದಷ್ಟು ಕಲ್ಲುಪ್ಪನ್ನ ಬಳಸೋದ್ರಿಂದ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ನೀವು ಎಲ್ಲ ಮುಗಿದ ಮೇಲೂ ಪಲ್ಯ ಎಲ್ಲ ಆದಮೇಲೆ ಹಾಕಿ ಮುಚ್ಚಬಹುದು, ಇಲ್ಲ ಮುಂಚೆನೂ ಸಹ ಹಾಕಿ ನಾವು ಅದರಲ್ಲೇ ಬೇಯಿಸಬಹುದು. ಇವಾಗ ನಾನು ಎಲ್ಲ ಸ್ಪೈಸಿ ಪೌಡರ್ಗಳು ಹಾಕ್ತಾಯಿದ್ದೀನಿ. ಇದೆಲ್ಲ ಮನೇಲಿ ಮಾಡಿರೋದೇನೆ. ಯಾವುದೇ ಒಂದು ಇದರಲ್ಲಿ ಕೆಮಿಕಲ್ಸೇ ಆಗಲಿ, ಒಂದು ಆರೋಗ್ಯಕ್ಕೆ ಹಾನಿ ಆಗೋಂಥ ವಸ್ತುಗಳಿಲ್ಲ, ಟೇಸ್ಟಿಂಗ್ ಪೌಡ್ರುಗಳಿಲ್ಲ ಇದರಲ್ಲಿ. ಎಲ್ಲ ಮನೇಲಿ ಮಾಡಿರುವಂತಹವೇ ಪೌಡ್ರುಗಳು ನಾವು ದಿನ ಬಳಸೋವಂಥದ್ದು. ಸ್ವಲ್ಪ ರುಚಿಗೆ ಬೆಲ್ಲ ಹಾಕ್ತೀನಿ. ಬೆಲ್ಲ ಬೇಕಾದರೆ ಹಾಕ್ಬೋದು, ಬೇಡದೇ ಇರೋರು ಸ್ಕಿಪ್ ಮಾಡ್ಬೋದು. ನಮ್ಮನೆ ಜನದ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ನೋಡಿ. ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ನಾನು ಇದಕ್ಕಿವಾಗ. ನಾವು ಯಾವ ಥರ ಮನೇಲಿ ಅಡುಗೆ ಮಾಡಿ ಬಡಿಸ್ತೀವೋ ಆ ಥರ ನಮ್ಮ ಮನೆ ಜನರ ಒಂದು ಆರೋಗ್ಯ ಇರುತ್ತೆ. ಅದರಿಂದ ಆದಷ್ಟು ಟೈಮಿಗೆ ಎಷ್ಟು ಬೇಕು ಅಷ್ಟೇ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಡೋ ಥರ ಮಾಡ್ಕೋಬೇಡಿ. ಎಷ್ಟು ಬೇಕು ಅಷ್ಟೇ ಸ್ವಲ್ಪನೇ ಆಗಲಿ ಮಾಡಿಕೊಂಡು ಊಟ ಮಾಡಿಕೊಂಡು ಖಾಲಿ ಮಾಡಿ. ಅದರಿಂದ ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೋದು. ಈಗ ನೋಡಿ ಫ್ರೆಂಡ್ಸ್, ಪಲ್ಯ ರೆಡಿ ಆಗಿದೆ. ಇದು ತುಂಬ ಫಾಸ್ಟಾಗಿ ಮಾಡ್ಬೋದು. ಈ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನನ್ನ ಈ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.